ಇನ್ನು ಮಹಿಳಾ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದರ್ಪ ಇದೇ ಮೊದಲೇನಲ್ಲ. ಶಿಡ್ಲಘಟ್ಟ ತಹಶೀಲ್ದಾರ್ಗೂ ರಾಜೀವ್ ಗೌಡ ನಿಂದಿಸಿದ್ರಂತೆ. ತಹಶೀಲ್ದಾರ್ ಗಗನ ಸಿಂಧುಗೂ ಕೈ ಮುಖಂಡ ರಾಜೀವ್ ಗೌಡ ನಿಂದಿಸಿದ್ದಾರೆ. ಕಡತವೊಂದರ ವಿಲೇವಾರಿ ವಿಚಾರದಲ್ಲಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಶಿಡ್ಲಘಟ್ಟಕ್ಕೆ ಸಿಎಂ ಬಂದಾಗಲೇ ರಾಜೀವ್ ಗೌಡ ಈ ರೀತಿಯಾಗಿ ಮತ್ತೊಬ್ಬ ಅಧಿಕಾರಿಯನ್ನ ನಿಂದಿಸಿದ್ದಾರೆ. ಕರೆ ಮಾಡಿ ಗಗನ ಸಿಂಧುಗೆ ಧಮಕಿ ಹಾಕಿದ್ದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಆದರೆ ಆಗ ಇದನ್ನ ದೊಡ್ಡದು ಮಾಡೋದು ಬೇಡ ಅಂತ ತಹಶೀಲ್ದಾರ್ ಗಗನ ಸಿಂಧು ಸುಮ್ಮನಿದ್ರಂತೆ. ಇದಾದ ಮೇಲೆ ಅಮೃತ ಗೌಡಗೂ ಕೂಡ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ರು. ಈಗ ಆ ವಿಚಾರ ಕೂಡ ಅಂದರೆ ತಹಶೀಲ್ದಾರ್ ಗಗನ ಸಿಂಧು ಅವ್ರಿಗೆ ಧಮಕಿ ಹಾಕದಂಥ ನಿಂದನೆ ಮಾಡಿದಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಈ ರಾಜೀವ್ ಗೌಡನದ್ದು ಧಮಕಿ ಹಾಕೋದೇ ಪ್ರವೃತ್ತಿನ ಅಂತ, ಪರಾಜಿತ ಅಭ್ಯರ್ಥಿ ಮುಂದೆ ಯಾವ ರೀತಿಯಾಗಿ ಗೆಲ್ಲಬೇಕು ಕ್ಷೇತ್ರದಲ್ಲಿ ಅಂತ ಅದರ ಕುರಿತಾಗಿ ಯೋಚನೆಯನ್ನ ಮಾಡಬೇಕೇ ವಿನಃ ಇನ್ನೊಬ್ಬರನ್ನ ಮನವೊಲಿಸಲಿಕ್ಕೆ ಬ್ಯಾನರ್ಗಳನ್ನ ತೆಗೆದುಹಾಕಿದ್ರು ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ಅಶ್ಲೀಲವಾಗಿ ನಿಂದಿಸೋದು, ಬೈಯೋದು ಇದೆಲ್ಲವೂ ಕೂಡ ಈತನ ಚಾಳಿ ಅಂತ ಅನಿಸುತ್ತೆ. ಯಾಕೆಂದ್ರೆ ಇದು ಮೊದಲ ಪ್ರಕರಣ ಅಲ್ಲ. ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಏನು ನಿಂದನೆ ಮಾಡಿದ್ರು ಇದು ಮೊದಲ ಪ್ರಕರಣ ಅಲ್ಲ. ಈ ಹಿಂದೆ ಕೂಡ ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಒಂದು ಕಡತದ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮಕಿಯನ್ನ ಹಾಕಿದ್ರಂತೆ, ಬೈದಿದ್ರಂತೆ. ಸೊ ಮಹಿಳಾ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಈತನ ಪ್ರವೃತ್ತಿನ ಹಾಗಿದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಈತನನ್ನ ಇಷ್ಟರ ಮಟ್ಟಿಗೆ ಬೆಳೆಯಕ್ ಬಿಟ್ಟಿದ್ಯಾರು? ಈತನ ದರ್ಪ ಮಹಿಳಾ ಅಧಿಕಾರಿಗಳ ಮೇಲೆ ಯಾಕೆ ಗೊತ್ತಿಲ್ಲ. ಈತನ ಈ ಒಂದು ದರ್ಪದ ವಿಚಾರಗಳು ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ತಲುಪಿರಬಹುದು. ಅವರುಗಳ ಮೇಲೂ ಕೂಡ ಈತ ದರ್ಪವನ್ನ ಮೆರೆದಿರಬಹುದು. ವಿಡಿಯೋ ಸ್ಪಷ್ಟನೆಯಲ್ಲಿ ಹೇಳ್ತಾರೆ, ಸಹೋದರಿ ಥರ ಅಮೃತ ಗೌಡ ಅವರು ನನ್ನ ಸಹೋದರಿ ಇದ್ದಂಗೆ ಅಂತ. ಸಹೋದರಿಗೆ ಮನೇಲಿ ಈ ರೀತಿಯಾಗ ಮಾತಾಡೋದು ಅಥವಾ ಮಾತನಾಡಿಸೋದು ಮೊದಲೇನಲ್ಲ. ಗಗನ ಸಿಂಧು ಶಿಡ್ಲಘಟ್ಟ ತಹಶೀಲ್ದಾರ್ ಸಿಎಂ ಬಂದಂತಹ ಸಂದರ್ಭದಲ್ಲಿ ಶಿಡ್ಲಘಟ್ಟಕ್ಕೆ ಆವತ್ತಿನ ದಿನಾನೇ ಅವರನ್ನು ಕೂಡ ಬೈದಿದ್ರಂತೆ, ನಿಂದಿಸಿದ್ರಂತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಈ ರಾಜೀವ್ ಗೌಡನದ್ದು ಮಹಿಳಾ ಅಧಿಕಾರಿಗಳ ಮೇಲೆ ದರ್ಪ ಮೆರೆಯೋದು, ನಿಂದಿಸೋದು ಈತನ ಪ್ರವೃತ್ತಿನ ಅಂತ, ಅಥವಾ ಪಾರ್ಟ್ ಟೈಮ್ ಆಗಿ ರಾಜಕಾರಣ ಮಾಡಿಕೊಂಡು ಫುಲ್ ಟೈಮ್ ಆಗಿ ಈ ರೀತಿ ಅಧಿಕಾರಿಗಳ ಮೇಲೆ ದರ್ಪ ತೋರದೆ ಈತನ ಕೆಲಸನ ಅಂತ? ಖಂಡಿತ. ಯಾಕಂತಂದ್ರೆ ರಾಜೀವ್ ಗೌಡ ಇವತ್ತು ಇತಿಹಾಸ ನೋಡಿದಾಗ ಈ ಒಂದು ಪ್ರಕರಣಗಳು ಒಂದೊಂದಾಗಿ ಈಚೆಗೆ ಬರ್ತಾ ಇರ್ತಕ್ಕಂಥದ್ದು. ಈತ ಈ ಹಿಂದೆ ಕೂಡ ಈಗ ಏನು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಮೇಲೆ ಕೂಡ ಒಂದು ಧಮಕಿ ಹಾಕಿರೋ ಪ್ರಕರಣ ಈಗಷ್ಟೇ ಬಯಲಿಗೆ ಬಂದಿರತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಆಡಿಯೋ ಲಭ್ಯ ಆಗಿಲ್ಲದೆ ಇರ್ಬೋದು. ಆದ್ರೆ ಈ ಒಂದು ಪ್ರಕರಣ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಶಿಡ್ಲಘಟ್ಟ ಬಂದಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಕಡತದ ವಿಚಾರದಲ್ಲಿ ಇದೇ ರಾಜೀವ್ ಗೌಡ ಗಗನ ಸಿಂಧುಗೆ ಒಂದು ಧಮಕಿ ಹಾಕಿ ಸ್ವಲ್ಪ ಜೋರ ರೀತಿಯಲ್ಲಿ ಮಾತಾಡಿದ್ದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಈ ಹಿಂದೆ ನಗರಸಭೆಯ ಕೆಲವು ಸಿಬ್ಬಂದಿಗಳ ಜೊತೆ ಕೂಡ ರಾಜೀವ್ ಗೌಡ ಸಾಕಷ್ಟು ರೀತಿಯಲ್ಲಿ ದುರ್ವರ್ತನೆ ತೊಡರೋದು ಕೂಡ ಬಯಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ತನ್ನ ಬೇರೆ ಬೇರೆ ಇವ್ರ ಜೊತೆ ಕೂಡ ಫೋನಲ್ಲಿ ಮಾತಾಡುವಾಗ ಬಹಳ ಒಂದು ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು. ಈ ತರ ಇತಿಹಾಸ ನೋಡ್ತಾ ಇದ್ದೆ ಬಹಳಷ್ಟು ಪ್ರಕರಣಗಳು ಒಂದೊಂದಾಗಿ ಈಚೆ ಬರ್ತಾ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ. ಓಕೆ ಸುರೇಶ್.